ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು PUC ಎಕ್ಸಾಮ್ ಪ್ರಿಪ್ರೇಷನ್ ಚಾನಲ್. ಇವತ್ತಿನ ಹಿಡಿದು ನಿಮಗೆ ಬೇಕಾದಂಥ ಸಹಾಯ ಕಾಮೆಂಟ್ ಮಾಡಿ. ಎಲ್ಲ ಕ್ವಶನ್ ಪೇಪರ್ಗಳು ಮತ್ತು ಕೀ ಆನ್ಸರ್ಗಳನ್ನು ಕೊಡ್ತಾ ಇರುತ್ತೇನೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ರೋಮನ್ ಅಂಕೆ I. ಈ ಕೆಳಗಿನ ಪ್ರಶ್ನೆಗಳಿಗೆ ನೀಡಿರೋ ಉತ್ತರಗಳಲ್ಲಿ ಸರಿಯಾದದನ್ನು ಆರಿಸಿ ಬರೆಯಿರಿ. 1ನೇ ಕ್ವಶನ್, ಸೀತೆಯನ್ನು ರಾವಣ ಎಲ್ಲಿರಿಸಿದನು? ಕರೆಕ್ಟ್ ಆನ್ಸರ್ A. ಪ್ರಮಾದವನದಲ್ಲಿ. 2ನೇ ಕ್ವಶನ್, ಯಾರ ಕೈಯಲ್ಲಿ ದರ್ಪಣವಿದ್ದು ಫಲವೇನು? ಕರೆಕ್ಟ್ ಆನ್ಸರ್ A. ಅಂಧಕನ ಕೈಯಲ್ಲಿ. 3ನೇ ಕ್ವಶನ್, ರಾಜ್ಯಸಭೆಯೊಳಗೆ ದ್ರೌಪದಿಯನ್ನು ಒದೆದವರು ಯಾರು? ಕರೆಕ್ಟ್ ಆನ್ಸರ್ A. ಕೀಚಕ. 4ನೇ ಕ್ವಶನ್, ದುರ್ಗಂಧ ಬೀಳದಿರುವುದು ಯಾವುದು? ಕರೆಕ್ಟ್ ಆನ್ಸರ್ E. ಊರ ಹಂದಿ. 5ನೇ ಕ್ವಶನ್, ನಿಶೆಯಿಳಿದ ಉಷೆಯ ಎಳನಗೆಯ ಬಗೆಯ ಸೋತಿರಲು ಜಗವು ಸವಿಗೆ. ಕಣ್ಣೆದುರು ಬಂದು ಕಟ್ಟಿತ್ತು ಕನಸು, ಕೂಗೊಂದು ಬಂತು ಕಿವಿಗೆ ಕವಿಯ ಮಾತು ಯಾರನ್ನು ಕುರಿತು? ಕರೆಕ್ಟ್ ಆನ್ಸರ್ A. ಮಕ್ಕಳಿಗೆ. 6ನೇ ಕ್ವಶನ್, ಕೆಂಪು ಪಟ್ಟಿಗೆ ಸೇರಿದ ಪ್ರಾಣಿ ಯಾವುದು? ಕರೆಕ್ಟ್ ಆನ್ಸರ್ A. ಸಿಂಹ ಬಾಲದ ಕೋತಿ. 7ನೇ ಕ್ವಶನ್, ಕಮಲಾ ಮೇಡಮ್ಗೆ ಒಂದು ದಿನ ಹೆರಿಗೆ ನೋವನ್ನು ಮೀರಿಸಿದ ನೋವಿನಿಂದ ಬೊಬ್ಬೆ ಇಟ್ಟು ವೈದ್ಯರಲ್ಲಿ ಪರಿಶೀಲಿಸಿದಾಗ ಮೂತ್ರಪಿಂಡದಲ್ಲಿ ಕಲ್ಲುಗಳಿರುವುದು ತಿಳಿದು ಬಂತು. ಒಮ್ಮೆ ಅದರಿಂದ ಪಾರಾದ ಮೇಲೆ ವೈದ್ಯರ ಯಾವ ಸಲಹೆಯನ್ನು ಅನುಸರಿಸಿದರು? ಕರೆಕ್ಟ್ ಆನ್ಸರ್ ಹೆಚ್ಚು ನೀರು ಕುಡಿಯುವುದು. 8ನೇ ಕ್ವಶನ್, ಕೃಷ್ಣೇಗೌಡರ ಆನೆ ಮೊದಲು ಯಾವ ಮಠದಲ್ಲಿತ್ತು? ಕರೆಕ್ಟ್ ಆನ್ಸರ್ A. ಗೂಳೂರು ಮಠದಲ್ಲಿ. 9ನೇ ಕ್ವಶನ್, ಆನೆ ಇಲ್ಲದರಿಂದ ಮೇಲಾಯುಧ ಎಲ್ಲಿ ಕೆಲಸಕ್ಕೆ ಸೇರಿದ? ಕರೆಕ್ಟ್ ಆನ್ಸರ್ A. ಶಿವೇಗೌಡರ ಶಾಮಿಲ್ನಲ್ಲಿ. 10ನೇ ಕ್ವಶನ್, ಸತ್ತಿರೋದು ಇವತ್ತಲ್ಲ ನಾಳೆ ನೀವೇ ಕೊಂದು ತಿನ್ನೋ ಪ್ರಾಣಿ, ಅದಕ್ಕೆ ಯಾಕ್ರಿ ನಷ್ಟ ಕಟ್ಟಿ ಕೊಡಬೇಕು? ನಾಳೆ ಮಾಡೋ ಸಾರು ಇವತ್ತೇ ಮಾಡಿ ಎಂದು ಸುಬ್ಬಣ್ಣನ ಮೇಕೆಗಳ ಕುರಿತು ಹೇಳಿದವರು ಯಾರು? ಕರೆಕ್ಟ್ ಆನ್ಸರ್ A. ನಾಗರಾಜನ ಉಡುಪೆ. ರೋಮನ್ ಅಂಕೆ II. ಬಿಟ್ಟ ಸ್ಥಳಗಳಿಗೆ ಆವರಣದಲ್ಲಿ ಕೊಟ್ಟಿರುವ ಉತ್ತರಗಳಲ್ಲಿ ಸೂಕ್ತವಾದದ್ದನ್ನು ಆರಿಸಿ ಬರೆಯಿರಿ. ಇವು ಕ್ವಶನ್ಗಳು ಇಲ್ಲೇ ಕೊಟ್ಟಿರ್ತಾರೆ ಆನ್ಸರ್ ಮತ್ತು ಇವು ಈಜಿ ಮೆಥಡಲ್ಲಿ ಹೇಳಬೇಕಂದ್ರೆ ಇಲ್ಲೇ ನೋಡ್ಕೊಂಡು ಬರೆಯಬೇಕು. 11ನೇ ಕ್ವಶನ್, ಮುಟ್ಟಿಸಿಕೊಂಡವನು ಕಥೆಯಲ್ಲಿ ಬರುವ ಸರ್ಕಾರಿ ಆಸ್ಪತ್ರೆಯ ವೈದ್ಯರು ಡ್ಯಾಶ್? ಕರೆಕ್ಟ್ ಆನ್ಸರ್ ಡಾಕ್ಟರ್ ತಿಮ್ಮಪ್ಪ. ಇಲ್ಲಿದೆ ನೋಡಿ 12ನೇ ಆನ್ಸರ್ಗೆ ಇಲ್ಲಿದೆ ನೋಡಿ. 12ನೇ ಕ್ವಶನ್, ವಾಲ್ಪರೈ ಮಧ್ಯದಲ್ಲಿ ಡ್ಯಾಶ್ ತೋಟದಲ್ಲಿದೆ? ಮಧು ತೋಟಂ. 13ನೇ ಕ್ವಶನ್, ಲೇಖಕಿಯ ಪತಿಯು ಡ್ಯಾಶ್ ತೊಂದರೆಯಿಂದ ಬಳಲುತ್ತಿದ್ದರು? ಕರೆಕ್ಟ್ ಆನ್ಸರ್ ಕಿಡ್ನಿ ಸ್ಟೋನ್ ತೊಂದರೆಯಿಂದ ಬಳಲುತ್ತಿದ್ದರು. ಹಾಗೆ 14ನೇ ಕ್ವಶನ್, ಕನ್ನಡದ ಮೂಲಕ ಕಲಿತು ಶ್ರೇಷ್ಠ ವಿಜ್ಞಾನಿಯಾದವರು ಡಾಕ್ಟರ್ CNR ರಾವ್. 15ನೇ ಕ್ವಶನ್, ಧನಿಗಳ ದಾಂಪತ್ಯಕ್ಕೆ ಡ್ಯಾಶ್ ಮೂಕ ಸಾಕ್ಷಿಯಾಗಿತ್ತು? ಬೆಳ್ಳಿ ಲೋಟ. ಅಂಕಿ 3, ಹೊಂದಿಸಿ ಬರೆಯಿರಿ. A. ಕಡಲಿಲ್ಲ ಸಲಿಲಂ ತಿಳಿಯುವಂತೆ. A. ಜಾಲಿಯ ಮರದಂತೆ. E. ಬೆಳಗು ಜಾವ. E. ಕರ್ನಾಟಕ ಕಥಾಮಂಜರಿ. U. ಬಗೆಯ ಬಾಲಕನ. A. ಕಡಲಿಲ್ಲ ಸಲಿಲಂ ತಿಳಿಯುವಂತೆ. ಕರೆಕ್ಟ್ ಆನ್ಸರ್ ನಾಗಚಂದ್ರ. A. ಜಾಲಿಯ ಮರದಂತೆ. ಕರೆಕ್ಟ್ ಆನ್ಸರ್ A. ಪುರಂದರದಾಸರು. 5ನೇದು. ಹಾಗೆ ಬೆಳಗು ಜಾವ. E. ಕರೆಕ್ಟ್ ಆನ್ಸರ್ ದ ರಾ ಬೇಂದ್ರೆ. E. ಕರ್ನಾಟಕ ಕಥಾಮಂಜರಿಗೆ ಕರೆಕ್ಟ್ ಆನ್ಸರ್ ಕುಮಾರವ್ಯಾಸ. U. ಬಗೆಯ ಬಾಲಕನ ಕರೆಕ್ಟ್ ಆನ್ಸರ್ ಪುಲಿಗೇರಿ ಸೋಮನಾಥ. ಹಾಗೆ ಆ ವಿಭಾಗದಲ್ಲಿ 2 ಅಂಕದ ಪ್ರಶ್ನೆಗಳನ್ನು ನೋಡೋಣ. ರಾವಣ ತನ್ನ ಅಂತಃಪುರದ ಸ್ತ್ರೀಯರನ್ನು ಹೇಗೆ ಸತಾಯಿಸಿದನು? ಹಾಗೆ 18ನೇ ಕ್ವಶನ್, ಮಲಗಿರುವ ಭೀಮನ ದ್ರೌಪದಿ ಹೇಗೆ ಎಬ್ಬಿಸಿದಳು ಅಂದರೆ ಗಲ್ಲ ಹಿಂಡಿ ಮುಸುಕು ತೆಗೆದು ಎಬ್ಬಿಸಿದಳು. 19ನೇ ಕ್ವಶನ್, ಕವಿಯ ಪ್ರಕಾರ ಮುಪ್ಪು ಮತ್ತು ಹರೆಯದ ನಡುವಿನ ವ್ಯತ್ಯಾಸ ಏನು? ಹರೆಯದ ವಯಸ್ಸಿನಲ್ಲಿ ದುಡಿಯಬೇಕು, ಮುಪ್ಪಿನ ವಯಸ್ಸಿನಲ್ಲಿ ಆರಾಮಾಗಿ ಇರಬೇಕೆಂದು ಆ ಕವಿಯ ಪ್ರಕಾರ ಹೇಳಿರ್ತಾರೆ. ಹಾಗೆ 20ನೇ ಕ್ವಶನ್, ಯಾರಿಗೆ ತತ್ವಜ್ಞಾನ ಹೇಳಿ ಪ್ರಯೋಜನ ಇಲ್ಲ? ಕೆಟ್ಟತನ ಬಿಡದವರಿಗೆ ತತ್ವಜ್ಞಾನ ಹೇಳಿ ಪ್ರಯೋಜನ ಇಲ್ಲ. ರೋಮನ್ ಅಂಕೆ 5, ಯಾವುದಾದರೂ 2 ಪ್ರಶ್ನೆಗಳಿಗೆ 2-3 ವಾಕ್ಯದಲ್ಲಿ ಉತ್ತರಿಸಿ. ಸಿದ್ಲಿಂಗಿ ಏಕೆ ರಾಧಾಂತ ಮಾಡಿದಳು? 22ನೇ ಕ್ವಶನ್, ಬ್ರಿಟಿಷರು ಬರುವ ಮೊದಲು ವಾಲ್ಪರೈ ಹೇಗಿತ್ತು? 23ನೇ ಕ್ವಶನ್, ತ್ರಿಭಾಷಾ ಸೂತ್ರದ ಬಳಕೆ ಹೇಗಿರಬೇಕು? 24ನೇ ಕ್ವಶನ್, ಕಮಲಾ ಮೇಡಮ್ ವೈದ್ಯರ ಯಾವ ಸಲಹೆ ರೂಢಿಸಿಕೊಂಡರು? ಹಾಗೆಯೇ ಇಲ್ಲಿ ಸಂದರ್ಭ ಸಾರಾಂಶ ಯಾವುದಾದ್ರೂ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಇವು ಸಹ 2 ಅಂಕಕ್ಕೆ ಇರುತ್ತವೆ. ಇವು ನಾಟಕ ಭಾಗದಲ್ಲಿ ಇರುತ್ತವೆ. 25ನೇ ಕ್ವಶನ್, ಹಾಗೆ ಆ್ಯನ್ಯುವಲ್ ಎಕ್ಸಾಮ್ಗೂ ಸಹ ಇಂಪಾರ್ಟೆಂಟ್ ಆಗಿರುತ್ತವೆ. ಹಾಗೆಯೇ ಸಂದರ್ಭ ಸಾರಾಂಶಗಳನ್ನು ನೋಡೋಣ. 29ನೇ ಕ್ವಶನ್, ಕೆಲವು ಬಲ್ಲವರಿಂದ ಕಲಿತು. 30ನೇ ಕ್ವಶನ್, ಕುಸುಮ ವಾಸನೆ ಇಲ್ಲದ ಕೂಡಲು ಸ್ಥಳವಿಲ್ಲ. 31ನೇ ಕ್ವಶನ್,
ಜ್ಯೋತಿ ನಿನ್ಯಾರ ಹೊಲರ. ಹಾಗೆ ಇದು ಸಹ ಸಂದರ್ಭ ಸಾರಾಂಶ. ಹಾಗೆ ಯಾವುದಾದರೂ ಒಂದು ವಾಕ್ಯ ಸಂದರ್ಭ ಸೂಚಿಸಿ ಸಾರಾಂಶ ಬರೆಯಿರಿ. ಇದು ಸಹ ನಾಟಕ ಭಾಗದಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರ್ತವೆ. ಹಾಗೆ ಈ ವಿಭಾಗದಲ್ಲಿ ಯಾವುದಾದರೂ 2 ಪ್ರಶ್ನೆಗಳಿಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ. 37ನೇ ಕ್ವಶನ್. ರಾವಣನು ಬಹುರೂಪಿಣಿ ವಿದ್ಯೆಯನ್ನು ಹೋಲಿಸಿಕೊಂಡ ಸಂದರ್ಭವನ್ನು ವಿವರವಾಗಿ ಬರೆಯಿರಿ. ಇವು ಮುಂದೆ ಪ್ರಿಪ್ರೇಟರಿಗೆ ಸಹ ಇಂಪಾರ್ಟೆಂಟ್ ಆಗಿರ್ತವೆ, 9 ಮಂತ್ ಎಕ್ಸಾಮ್ ಸಹ ಇಂಪಾರ್ಟೆಂಟ್ ಆಗಿರ್ತವೆ. ಇವುಗಳನ್ನು ನೋಡ್ಕೊಳ್ಳಿ. ಇಲ್ಲಿ ನಾವು 40ನೇ ಕ್ವಶನ್. ಬಜ್ಲಿಂಗ ಕೊನೆಯಲ್ಲಿ ತೆಗೆದುಕೊಂಡ ನಿರ್ಧಾರ ಯಾವುದು? ಅದಕ್ಕೆ ಕಾರಣಗಳೇನು? 4 ಅಂಕದ ಪ್ರಶ್ನೆ. ಇದು ಸಹ ಇವೆರಡು ಸಹ ಇಂಪಾರ್ಟೆಂಟ್ ಆಗಿರುತ್ತೆ. ಇವು ನಾಟಕ ಭಾಗದಲ್ಲಿ ಕೃಷ್ಣೇಗೌಡ ಆನೆ ಹುಟ್ಟಿ ಬೆಳೆದ ಬಗೆಯನ್ನು ವಿವರಿಸಿ. ಅದು ಪೇಟೆಯಲ್ಲಿ ಏನು ಮಾಡುತ್ತಿತ್ತು? ಇವೆರಡು ಸಹ ಇಂಪಾರ್ಟೆಂಟ್ ಆಗಿ. ಹಾಗೆ ಹೂ ಭಾಗ. ಕೆಳಗಿನ ಪ್ರಶ್ನೆಗಳಿಗೆ ಯಾವುದಾದರೂ 4ಕ್ಕೆ ಸೂಚನೆಗೆ ಅನುಗುಣವಾಗಿ ಉತ್ತರಿಸಿ. 45ನೇ ಕ್ವಶನ್. ಕೆಳಗಿನ 2 ಪದಗಳಿಗೆ ನಾನಾ ಅರ್ಥಗಳನ್ನು ಬರೆಯಿರಿ. ದೊರೆ, ಅದಕ್ಕೆ ಆನ್ಸರ್ ರಾಜ, ಮುನಿ, ಗುರುಗಳು, ಸನ್ಯಾಸಿ ಏನಾದರೂ ಆಗಿರ್ಬೋದು. 46ನೇ ಕ್ವಶನ್. ಕೆಳಗಿನ 2 ಪದಗಳ ಗುಣವಾಚಕಗಳು. ಇದನ್ನು ಅದರ ಗುಣ ಏನು? ಶುದ್ಧ. ಮೊದಲನೇದು ಏನಾಗುತ್ತೆ? ಅದರ ಗುಣ ಅದೆಷ್ಟೇ ಬರಬೇಕಾಗಿತ್ತು. ಶುದ್ಧ ನೀರು, ಕರೆಕ್ಷನ್ಸ್ ಶುದ್ಧ. ಕೆನೆ ಹಾಲು, ಕೆನೆ. ದೂರದೃಷ್ಟಿ, ದೂರ. 47ನೇ ಕ್ವಶನ್. ಕೆಳಗಿನ 2 ಪದಗಳ ವಿಭಕ್ತಿಗಳನ್ನು ಹೆಸರಿಸಿ. ಗುರುವಿಗೆ, ಗೆ ತೃತೀಯ ವಿಭಕ್ತಿ. ಹಾಗೆ ತೃತೀಯ ವಿಭಕ್ತಿ. ಬಲ್ಲವರಿಂದ, ಇಂದ ದ್ವಿತೀಯ ವಿಭಕ್ತಿ. ಕೆಟ್ಟಿಗೆಯ. ಇದು ಸ್ವಲ್ಪ ಕನ್ಫ್ಯೂಸ್ ಆಗಿದೆ. 48ನೇ ಕ್ವಶನ್. ಈ ಕ್ರಿಯಾಪದ ಧಾತುಗಳನ್ನು ಗುರುತಿಸಿ. ಓದಿದನು, ಓದಿ. ನೋಡಿದನು, ನೋಡಿ. ಮಾಡಿದಾಗ, ಮಾಡಿ. ಈ ಕೆಳಗಿನ 2 ನುಡಿಗಟ್ಟುಗಳನ್ನು ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಉತ್ತರಿಸಿರಿ. ತಲೆಬಾಗು. ಗುರು ಹಿರಿಯರಿಗೆ ತಲೆಬಾಗು. ಹಾಗೆ 50ನೇ ಕ್ವಶನ್. ಯಾವುದಾದರೂ 2 ಅನ್ಯ ದೇಶ ಪದಗಳನ್ನು ಬರೆಯಿರಿ. ಕಾರು, ಬೈಕು, ಮೊಬೈಲ್ ಏನಾದರೂ 2. ಹಾಗೆ ಯಾವುದಾದರೂ ಒಂದು ವಿಷಯದಲ್ಲಿ ಕುರಿತು ಪ್ರಬಂಧವನ್ನು ಬರೆಯಿರಿ. ಇದರಲ್ಲಿ ಯಾವುದಾದ್ರೂ ಒಂದು ಪ್ರಬಂಧ ಬರೆಯಬೇಕು. ಹಾಗೆ ಇವುಗಳಲ್ಲಿ ಯಾವುದಾದ್ರೂ ಒಂದು ಕುರಿತು ಪತ್ರ ಬರೆಯಿರಿ. ಇವು ಸಹ ಎಲ್ಲರಿಗೂ ಗೊತ್ತಿರುತ್ತೆ ಅಂತ ತಿಳ್ಕೊತೀನಿ. ಧನ್ಯವಾದಗಳು ಎಲ್ಲರಿಗೆ.